ಫ್ರೆಂಡ್ಸ್, ಇವತ್ತು ನಾವು ಶ್ರೀಲಂಕಾದ ಒಂದು ಟ್ರೆಡಿಷನಲ್ ಡಿಶ್ ಪೋಲ್ ರೊಟ್ಟಿ ಮಾಡುವ. ಪೋಲ್ ಅಂದರೆ ಸಿಂಹಳೀಸಲ್ಲಿ ತೆಂಗಿನಕಾಯಿ ಅಂತ ಅಂದರೆ ತೆಂಗಿನಕಾಯಿ ಹಾಕಿ ಮಾಡುವಂಥ ರೊಟ್ಟಿ ಇದು. ಪೋಲ್ ರೊಟ್ಟಿ ಅಂತ ತುಂಬ ಸುಲಭವಾಗಿ ಮಾಡ್ಬೋದು. ನೋಡಿ, ಅದಕ್ಕೆ ನಾನು ಒಂದು 2 ಕಪ್ಪಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೇನೆ. ಗೋಧಿ ಹಿಟ್ಟು ನಾನು ತಗೊಂಡಿದ್ದು, ಮೈದಾ ಹಿಟ್ಟು ಬೇಕಾದರೂ ತಗೊಳ್ಬೋದು. ಹಾಗೆ ಒಂದು ಹೋಳು ತೆಂಗಿನಕಾಯಿ, ಅದರಲ್ಲಿ 1.5 ಕಪ್ ಆಗಿದೆ. ಅಂದರೆ ಇದಕ್ಕೆ ಅದು ನಾವು ತೆಂಗಿನಕಾಯಿ ಹಾಕಿದಷ್ಟು ಚೆನ್ನಾಗಿರುತ್ತೆ. 2 ಕಾಯಿ ಮೆಣಸು, 1.5 ಈರುಳ್ಳಿ ತೊಗೊಂಡಿದ್ದೇನೆ. ಆಮೇಲೆ ಸ್ವಲ್ಪ ಕರಿಬೇವು, ಇಷ್ಟೇ. ಬೇಕಾದರೆ ನೀವು ಬೇರೆ ತುರಿ ಎಲ್ಲ ಹಾಕ್ಬೋದು, ಇದು ಕ್ಯಾರೆಟ್ ಎಲ್ಲ ಹಾಕ್ಬೋದು. ಅದು ತರಕಾರಿ ಎಲ್ಲ ಹಾಕಿ ಮಾಡ್ಬೋದು, ಸಣ್ಣದಾಗಿ ಹೆಚ್ಚಿಟ್ಟು ಅದನ್ನು ಹಾಕೋಬೋದು. ನಾನಿಲ್ಲಿ ಇಷ್ಟರಲ್ಲಿ ಮಾಡ್ತಾಯಿದ್ದೇನೆ. ಒಂದು 10-15 ನಿಮಿಷದಲ್ಲಿ ಮಾಡ್ಬೋದು ಇದನ್ನು, ತುಂಬ ಈಸಿ. ನೋಡಿ, ನಾನು ಅದನ್ನು ಮಿಕ್ಸ್ ಮಾಡ್ತಾಯಿದ್ದೇನೆ ಇವಾಗ. 2 ಕಪ್ ಗೋಧಿ ಹಿಟ್ಟು. ಗೋಧಿ ಹಿಟ್ಟಿಗೆ ನಾವು ಸ್ವಲ್ಪ ನೀರು ಹಾಕಿ, ಅಂದರೆ ಇದರದ್ದು ಪ್ರೊಸೀಜರ್ ಎಲ್ಲ ನಮ್ಮದು ಚಪಾತಿ ಥರನೇ. ಆದರೆ ಚಪಾತಿಗೆಲ್ಲ ನಾವು ಇದನ್ನೆಲ್ಲ ಹಾಕೋದಿಲ್ಲಲ್ಲ. ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೇನೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ ನಾನು. 1.5 ಹಾಕ್ಕೊಂಡಿದ್ದೇನೆ. ಹಾಗೆ ಇಲ್ಲಿ 1.5 ಕಪ್ಪಷ್ಟು ತೆಂಗಿನ ತುರಿ ಕೂಡ ಹಾಕಿದ್ದೇನೆ. 1 ಹೋಳಲ್ಲಿ ಅಷ್ಟಾಗಿದೆ. ಆಮೇಲೆ ಕರಿಬೇವು ಮತ್ತು ಕಾಯಿ ಮೆಣಸನ್ನು ಸಣ್ಣದಾಗಿ ಹೆಚ್ಚಿ ಅದಕ್ಕೆ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು. ಇವಾಗ ಫಸ್ಟಿಗೆ ನಾವು ಅದನ್ನು ಮಿಕ್ಸ್ ಮಾಡ್ಕೋಬೇಕೆಲ್ಲ. ಮಿಕ್ಸ್ ಮಾಡಿದ ಮೇಲೆ ಆಮೇಲೆ ಸ್ವಲ್ಪ ನೀರು ಹಾಕಿ ನಾವು ಮಿಕ್ಸ್ ಮಾಡ್ತಾ ಹೋಗಬೇಕು. ಸ್ವಲ್ಪ ಅಂದರೆ ಹೆಚ್ಚು ಗಟ್ಟಿಯಾಗಬಾರ್ದು, ಹಾಗೆ ಹೆಚ್ಚು ತೆಳು ಕೂಡ ಆಗಬಾರ್ದು. ನಾನಂದರೆ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿದ್ದೀನಿ. ನೀರು ನಮ್ಮದು ಮಾಮೂಲಿ, ಬಿಸಿ ನೀರು ಹಾಕಬೇಕಂತೇನಿಲ್ಲ, ತಣ್ಣಗಿನ ನೀರು ಕೂಡ ಹಾಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಬೇಕು. ಸ್ವಲ್ಪ ತೆಳ್ಳಗಾದರೆ ಪರವಾಗಿಲ್ಲ, ಮತ್ತು ಇದು ಮಾಡ್ಬೋದು. ಅದು ನಾವು ಕೈಯಲ್ಲೇ ತಟ್ಟೋದು. ನೋಡಿ, ಇದಾಗಿದೆ. ಇವಾಗ ಸ್ವಲ್ಪ ನಾನು 1 ಚಮಚದಷ್ಟು ತೆಂಗಿನ ಎಣ್ಣೆ ಕೂಡ ಹಾಕೋತಾ ಇದ್ದೇನೆ. ತೆಂಗಿನ ಎಣ್ಣೆ ಹಾಕಿ ಒಂದು 10 ನಿಮಿಷ ಹಾಗೆ ನಾವು ಒಂಥರ ಇಡಬೇಕು. ಅದನ್ನು ಸ್ವಲ್ಪ ಉಬ್ಬಬೇಕು ಹಾಗೆ. ಅಂದರೆ ಆಮೇಲೆ ಕೂಡಲೇ ಮಾಡೋದು ಅಷ್ಟೇ, ಏನು ಇದಿಲ್ಲ. ಒಂದು 5 ನಿಮಿಷದಲ್ಲೆಲ್ಲ ಒಂದೊಂದು ರೋಟಿ ಮಾಡ್ಬೋದು. 5 ನಿಮಿಷ ಹಾಗೆ ಬಿಟ್ಬಿಡ್ತೇನೆ ನಾನು ಇವಾಗ. ಮುಚ್ಚಿಟ್ಟು ಮುಚ್ಚಿದ್ರೆ ಆಯ್ತು. ನೋಡಿ, ನಾನು ನೀರು ಅರ್ಧ ಲೋಟ ಇದರಲ್ಲಿ ತಗೊಂಡಿದ್ದು. 1 ಲೋಟ ತಗೊಂಡಿದ್ದೆ, ಅರ್ಧ ಲೋಟ ಮಾತ್ರ ಹಾಕಿದ್ದು. ಈಗ 10 ನಿಮಿಷ ಹಾಗೆ ಬಿಡುವ. ಈಗ 10 ನಿಮಿಷ ಆಯಿತು. ಇವಾಗ ನಾವು ಉಂಡೆ ಕಟ್ಟಬೇಕು. ಅದನ್ನು ಕಡುಬಿನ ಥರ ಪುಂಡಿ ಅಂತ ಹೇಳ್ತಾರಲ್ಲ, ಹಾಗೆ ನಾವು ಚಪಾತಿಗೆಲ್ಲ ಮಾಡ್ತೇವಲ್ಲ ಅದೇ ಥರ ಉಂಡೆ. ಸ್ವಲ್ಪ ಕೈಗೆ ನೀರು ಹಾಕೋಬೋದು. ಅಂದರೆ ಸ್ವಲ್ಪ ತೆಳ್ಳಗಾದರೆ ಅದು ನಮಗೆ ಕೈಯಲ್ಲಿ ಹಿಡಿಯುತ್ತಲ್ಲ, ಅದರಿಂದ ಸ್ವಲ್ಪ ನೀರಿಲ್ಲ, ಕೈಗೆ ಸ್ವಲ್ಪ ಎಣ್ಣೆ ಹಚ್ಚಿ ಉಂಡೆ ಮಾಡ್ಬೋದು. ಆಮೇಲೆ ಅದನ್ನು ಎಲೆಯಲ್ಲಿ ಇಲ್ಲ, ಚಪಾತಿ ಹಿಟ್ಟಿನ ಥರ ನಾವು ಚಪಾತಿ ಮನೆಯಲ್ಲಿ ಇದು ಮಾಡಲಿಕ್ಕಿಲ್ಲ, ಬರೀ ನಾವು ಕೈಯಲ್ಲೇ ತಟ್ಟೋದು. ಇದನ್ನು ರೌಂಡ್ ಶೇಪ್ ಬರಬೇಕು. ರೌಂಡ್ ಶೇಪ್ ಬಂದಿಲ್ಲ ಅಂದರೆ ನೀವೊಂದು ಪಿಂಗಾಣಿ ಏನಾದರೂ ಒಂದು ತೊಗೊಳ್ಬೋದು, ಅದರಲ್ಲಿ ಅದನ್ನು ಮಾಡ್ಬೋದು. ನಾನು ತೋರಿಸ್ತೀನಿ ನಿಮಗೆ ಹೇಗೆ ಮಾಡ್ಬೋದು ಅಂತ. ನೋಡಿ, ನಾನು ಸ್ವಲ್ಪ ನೀರೆಲ್ಲ ಕೈಗೆ ಹಾಕ್ಕೊಂಡು ಉಂಡೆ ಕಟ್ತಾ ಇದ್ದೀನಿ. ನೋಡಿ, ಇಷ್ಟಾಗಿದೆ. ಇವಾಗ ಇದನ್ನು ನಾನೊಂದು ಎಲೆ ತಗೊಂಡಿದ್ದೇನೆ. ಎಲೆಯಲ್ಲಿ ಅದನ್ನು ಕೈಯಲ್ಲಿ ತಟ್ತಾ ಇದ್ದೀನಿ. ಅದು ಬಾಳೆ ಎಲೆ ಆದರೆ ತುಂಬ ಚೆನ್ನಾಗಾಗುತ್ತೆ, ತೊಂದರೆ ಇಲ್ಲ. ನೀವು ಬೇಕಾದರೆ ಯಾವುದಾದ್ರೂ ಒಂದು ಪ್ಲೇಟ್ ಏನಾದರೂ ಇಟ್ಕೊಂಡು ಮಾಡ್ಬೋದು, ಏನು ತೊಂದರೆ ಇಲ್ಲ. ಸ್ವಲ್ಪ ಅದು ಬರೋದಿಲ್ಲ ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಬೋದು. ಎಣ್ಣೆ ಹಚ್ಚಿಬಿಟ್ಟು ಮಾಡಿದರೆ ಆಯಿತು, ಅಷ್ಟೇ. ಇದರಲ್ಲಿ ಏನು ಇದಿಲ್ಲ, ತುಂಬ ಈಸಿಯಾಗಿ ಮಾಡ್ಬೋದು. ಅದಕ್ಕೊಂದು ಕಾಯಿ ಚಟ್ನಿ ಮಾಡಿದರೆ ಆಯಿತು. ನೋಡಿ, ನಾನು ಬಾಳೆ ಎಲೆ ತಗೊಂಡಿದ್ದೇನೆ, ಅದನ್ನು ಬಾಡಿಸಿದ್ದೇನೆ. ನಾನು ಬಾಡಿಸ್ಬೇಕಂತೇನಿಲ್ಲ, ಬಾಡಿಸಿದ್ದಿತ್ತು, ಹಾಗೆ ಅದನ್ನೇ ಹಾಕ್ತಾಯಿದ್ದೀನಿ. ನಾನು ಕೈಯಲ್ಲಿ ತಟ್ಟೋದು. ಸ್ವಲ್ಪ ನೀರು ಕೈಗೆ ಹಾಕ್ಕೊಂಡು ತಟ್ಟಿದರೆ ಆಯಿತು. ಇಲ್ಲ ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆ ಹಚ್ಚಿಬೋದು, ಇಲ್ಲ ನೀರಲ್ಲಿ ಸ್ವಲ್ಪ ತೊಳಿಬೋದು. ಅದು ಬಿಟ್ಕೊಡುತ್ತೆ, ಏನು ತೊಂದರೆ ಇಲ್ಲ. ತವದಲ್ಲಿ ಮತ್ತೆ ಕಾಯಿಸೋದಷ್ಟೇ, 2 ಬದಿಯನ್ನು ಕಾಯಿಸಬೇಕು. ನೋಡಿ, ನಾವು ಹೀಗೆ ಮಾಡಿ ಆಮೇಲೆ ಒಂದು ವೇಳೆ ನಿಮಗೆ ರೌಂಡ್ ಶೇಪ್ ಬೇಕಂದರೆ ರೌಂಡ್ ಇದ್ದು ಏನಾದರೂ ಒಂದು ಇದ್ದಿದ್ದರೆ ಅದರಲ್ಲಿ ಮಾಡ್ಬೋದು. ಅದನ್ನಿಟ್ಟು ನಾವೆಲ್ಲ ಪೂರಿ ಎಲ್ಲ ಮಾಡ್ತೀವಲ್ಲ ರೌಂಡಿಗೆ. ನೋಡಿ, ಈ ಥರ ನಾನು ಸ್ವಲ್ಪ ನೀರು ಹಚ್ಕೊಂಡು ಮಾಡ್ತಾಯಿದ್ದೀನಿ. ಹಾಗೆ ಮಾಡ್ಕೊಂಡು 2-3 ಎಲೆಯಲ್ಲಿ ಮಾಡಿ ಆಮೇಲೆ ಅದನ್ನು ತವದಲ್ಲಿ ಮಾಡಿದರೆ ತುಂಬ ಸುಲಭ ಆಗುತ್ತೆ. ಇಲ್ಲಾಂದರೆ ಒಂದೊಂದೇ ಮಾಡಿದರೆ ಅಲ್ಲಿ ಇದಾಗುತ್ತಲ್ಲ, ಅದರಿಂದ ಹೀಗೆ ತಟ್ತಾಯಿದ್ದೀನಿ. ನಾನು ಕೈಯಲ್ಲೇ ತಟ್ಟಿದ್ದು, ಅದಕ್ಕೇನು ಶೇಪೆಲ್ಲ ಕೊಡಲಿಲ್ಲ. ನೀವು ಸ್ವಲ್ಪ ದೊಡ್ಡ ಉಂಡೆ ಮಾಡಿ ಸ್ವಲ್ಪ ದಪ್ಪಗೆ ಮಾಡ್ಬೋದು. ಅವರದ್ದೆಲ್ಲ ಹಾಗೆ, ಕೆಲವರೆಲ್ಲ ಸಣ್ಣದಾಗಿ ಮಾಡ್ತಾರೆ, ಕೆಲವರು ದೊಡ್ಡದಾಗಿ ಮಾಡ್ತಾರೆ. ಅದು ಒಬ್ಬೊಬ್ಬರೊಂದು. ನೋಡಿ, ಈ ಥರದ್ದೊಂದು ಪಿಂಗಾಣಿಯಲ್ಲಿ ತೆಗೆದುಕೊಂಡು ಅದನ್ನು ಕಟ್ ಮಾಡಿದರೆ ಆಯಿತು. ಆಚೆ ಸೈಡಿದೆಲ್ಲ ತೆಗೆದು ಆವಾಗ ಅದು ರೌಂಡ್ ಶೇಪ್ ಬರುತ್ತೆ ನಿಮಗೆ. ಇಲ್ಲದ್ರೆ ದೊಡ್ಡ ಬಟ್ಟಲು ಕೂಡ ಹಾಕ್ಬೋದು.
ನಾನು ಶೇಪ್ ಅಂತ ಹೋಗಲಿಲ್ಲ, ಬೇಗ ಮಾಡಬೇಕಲ್ಲ ಅಂತ ಬೇಗ ಮಾಡಿದೆ ನೋಡಿ. ಆಮೇಲೆ ಅದರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಿದರೆ ಆಯಿತು. ಸ್ವಲ್ಪ ಕಾದ ಮೇಲೆ ಎರಡು ಕಡೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿದರೆ, ಎಣ್ಣೆ ಹಾಕೋಬೋದು ಇಲ್ಲ ಬಿಡ್ಬೋದು. ಎಣ್ಣೆ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತಲ್ಲ, ಅದಕ್ಕೋಸ್ಕರ. ಆಮೇಲೆ ಎರಡು ಬದಿಯನ್ನು ನಾವು ಕಾಯಿಸಿ ತೆಗೆದು ಅದನ್ನು ಮೇಲ್ಗಡೆ ನೋಡಿ ಅದು ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಮೆದುವಾಗಿರುತ್ತೆ ನೋಡಿ. ಈ ಥರ ಬ್ರೌನ್ ಕಲರ್ ಬರಬೇಕು. ಹಾಗೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸಬೇಕು, ಇಲ್ಲಾಂದರೆ ಅದು ದೊಡ್ಡ ಫ್ಲೇಮಲ್ಲಿ ಮಾಡಿದರೆ ಅದು ಬೇಗ ಸೀದು ಹೋಗ್ಬೋದು. ಅದು ಒಳಗಡೆ ಎಲ್ಲ ಬೇಯೋದಿಲ್ಲ, ಹೊರಗಡೆ ಮಾತ್ರ ಬೆಂದಿರುತ್ತೆ. ಅದಕ್ಕೆ ಒಳಗಡೆ ಕೂಡ ಬೇಯಬೇಕಂದ್ರೆ ಅದನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಮಾಡಿದರೆ ಆಯಿತು. ನೋಡಿ ಇಲ್ಲಿ ಆಯಿತು, ತುಂಬಾ ಟೇಸ್ಟಿಯಾಗಿರುತ್ತೆ ಅದು. ಈರುಳ್ಳಿ ಹಾಕಿದ್ದೇವೆ, ಆಮೇಲೆ ತೆಂಗಿನ ತುರಿ ಹಾಕಿ ಕಾಯಿ ಮೆಣಸೆಲ್ಲ ಹಾಕಿದ್ರಿಂದ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಕೂಡ ತಿನ್ಬೋದು. ಅಂದರೆ ರುಚಿ ಏನು ಇದು ಕಾಯಿ ಮೆಣಸು ಹಾಕಿದ್ದನ್ನು ಗೊತ್ತಾಗೋದಿಲ್ಲ, ಅದು ಹಾಗೆ ಬೇಯುತ್ತಲ್ಲ, ಅದರಿಂದ ಅಂಥ ಖಾರ ಏನು ಗೊತ್ತಾಗೋದಿಲ್ಲ. ಇದು ಶೇಂಗಾ ಚಟ್ನಿಯಲ್ಲಿ ತುಂಬ ಚೆನ್ನಾಗಾಗುತ್ತೆ. ಚಟ್ನಿ ಕೂಡ ಒಂದು ಮಾಡಿದ್ದೇನೆ. ಚಟ್ನಿ ಅಂದರೆ ಕಾಯಿ ಮೆಣಸು, ಶೇಂಗಾ, ಆಮೇಲೆ ಈರುಳ್ಳಿ ಹಾಕಿಲ್ಲ ಅಂತ ಕಾಣುತ್ತೆ ನಾನು. ಇದು ತೆಂಗಿನ ತುರಿ ಹಾಕಿ ಅಷ್ಟೇ ಹಾಕಿದರೆ ಆಯಿತು. ತುಂಬ ಚೆನ್ನಾಗಿರುವಂಥದ್ದೊಂದು ಚಟ್ನಿ ಕೂಡ ರೆಡಿ ಆಗುತ್ತೆ. ಚಟ್ನಿಯಲ್ಲಿ ತಿನ್ಬೋದು, ಇಲ್ಲ ಕಡಲೆ ಗಸಿ, ಇಲ್ಲ ಚಿಕನ್ನಲ್ಲಿ ಏನು ಬೇಕಾದರೂ ಮಾಡಿ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಬೆಳಿಗ್ಗೆ ಒಮ್ಮೆ ಬೇಗವಾಗಬೇಕಂತಂದರೆ ಇಂಥ ಒಂದು ತಿಂಡಿಯನ್ನೇ ಮಾಡ್ಬೋದು, 10 ನಿಮಿಷದಲ್ಲಿ ಆಗುತ್ತೆ.